ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಮನೇಲಿ ನೋಡಿ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ರಿಲೇಷನ್ಶಿಪ್ನ ಹೇಗೆ ಹೀಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಸೊ ಒಬ್ರು ಕಮೆಂಟ್ ಕೂಡ ಹಾಕಿದ್ರು, ಮೀನ್ಸ್ ನನ್ನ ಹಸ್ಬೆಂಡ್ ನನ್ನ ತವ್ರ ಮನೆಯವ್ರ ಜೊತೆ ಮಾತಾಡ್ತಾ ಇಲ್ಲ, ಅಲ್ಲಿಗೆ ಬರೋದಿಲ್ಲ. ಸೊ ಆ ರಿಲೇಷನ್ಶಿಪ್ನ ವಾಪಸ್ ಮತ್ತೆ ಸರಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು. ಸೊ ಅದ್ರ ಬಗ್ಗೆನೂ ಆಗುತ್ತೆ. ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಸರಿ ಇಲ್ಲ, ಗಂಡ ಹೆಂಡತಿಗೆ ಕಿರಿಕಿರಿ ಆಗ್ತಿದೆ, ಗಂಡ ಹೆಂಡತಿಗೆ ಏನಾದರೂ ಗಲಾಟೆ ಆಗ್ತಾ ಇದೆ ಅಂದರೆ, ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಸೊಸೆ ಆ್ಯಂಡ್ ಅತ್ತಿಗೆ ನಾದ್ನಿ, ಯಾರಿಗಾದರೂ ಇದನ್ನು ನೀವು ಹೀಲಿಂಗ್ ಮಾಡ್ಬೋದು. ನಿಮಗೆ ಅವ್ರ ಜೊತೆ ಸರಿ ಆಗಬೇಕು ಅಂತ ನಿಮ್ಮ ಇಂಟೆನ್ಷನ್ ಇತ್ತು ಅಂತ ಅಂದರೆ ನೀವು ಇದನ್ನು ಹೀಲ್ ಮಾಡ್ಕೊಳ್ಬೋದು. ಸೊ ಇದನ್ನು ಹೇಗೆ ಮಾಡೋದು, ಹೇಗೆ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್, ಕೆಲವೊಂದು 3-4 ಥರದ ಸ್ಟೆಪ್ಸ್ ಇದೆ. ನನಗೆ 3-4 ಥರ ಸ್ಟೆಪ್ಸ್ನ ಕವರ್ ಮಾಡ್ತೀನಿ ಇದರಲ್ಲಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಹೇಳಿದಾಗೆ ಕೆಲವೊಂದು ರಿಚುವಲ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್. ಸೊ ಅದನ್ನೆಲ್ಲ ವಾಚ್ ಮಾಡಿ ವೀಡಿಯೋಸ್ನ, ಮೇ ಬಿ ಅದು ನಿಮಗೆ ನೆಕ್ಸ್ಟು ಹೆಲ್ಪ್ಫುಲ್ ಆಗುತ್ತೆ. ಇದೆ ರಿಲೇಷನ್ಶಿಪ್ ಹೀಲಿಂಗಿಗೂ ಕೂಡ ಅದು ಯೂಸ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋನ ಪರ್ಪಸ್ ಕಂಪ್ಲೀಟಾಗಿ ರಿಲೇಷನ್ಶಿಪ್ ಬಗ್ಗೆನೇ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ, ನೀವು ವಿಜುವಲೈಸ್ ಮಾಡಬೇಕು. ಏನಂತ ಅಂದರೆ, ನೀವು ಅಥವಾ ಅವರು ನಿಮ್ಮ ಮನೆಯವ್ರ ಜೊತೆ ಚೆನ್ನಾಗಿದ್ದೀವಿ. ಫಸ್ಟ್ ಅವರೊಬ್ಬರು ಕಮೆಂಟ್ ಮಾಡಿದ್ರಲ್ಲ, ಅವರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಹಸ್ಬೆಂಡ್ ನಿಮ್ಮ ತವ್ರ ಮನೆಯವ್ರ ಜೊತೆ ಚೆನ್ನಾಗಿರೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅಥವಾ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಗಲಾಟೆ ಆಗಿದೆ ಅಂದರೆ, ನೀವು ಮುಂಚೆ ಹೇಗೆ ಚೆನ್ನಾಗಿದ್ರಿ, ಗಂಡ ಹೆಂಡತಿ ಇಬ್ಬರು ಎಷ್ಟು ಅನ್ಯೋನ್ಯವಾಗಿದ್ರಿ, ಎಷ್ಟು ಚೆನ್ನಾಗಿದ್ರಿ ಅನ್ನೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಮೇಲೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಮೀನ್ಸ್ ಅಂದರೆ, ಎಕ್ಸ್ಪೀರಿಯನ್ಸ್ ಮೀನ್ಸ್ ನೀವು ಆ ಖುಷಿನ ನೀವು ಈಗಲೂ ಕೂಡ ನಾನು ಹಾಗೇ ಇದ್ದೀನಿ ಅನ್ನೋಷ್ಟು ಖುಷಿಯಾಗಿ ನೀವು ಇರಬೇಕಾಗುತ್ತೆ. ಯಾವುದೇ ಒಂದು ನೆಗೆಟಿವ್ ಸಿಚುವೇಷನಲ್ಲಿ ನೆಗೆಟಿವ್ ಆಗೋದು ಕಾಮನ್. ಮೀನ್ಸ್ ಇವಾಗ ಏನಾದರೂ ಒಂದು ಮನೇಲಿ ಕಿರಿಕಿರಿ ನಡೀತಾ ಇದೆ ಅಂದರೆ ಕಂಪ್ಲೀಟಾಗಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ. ಸೊ ಅದು ಆ ಟೈಮ್ನಲ್ಲಿ ಅಷ್ಟೇ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆದಷ್ಟು ಅದರಿಂದ ತಕ್ಷಣ ಹೊರಗೆ ಬರೋಕ್ಕೆ ಟ್ರೈ ಮಾಡಬೇಕು. ಸೊ ಎಷ್ಟು ನಾವು ಅದನ್ನು ಮೈಂಡಲ್ಲಿ ಇಟ್ಕೊಳ್ತೀವೋ ಅಷ್ಟು ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಅದು ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ನೀವು ಒಂದು ಅಬ್ಸರ್ವ್ ಮಾಡಿದಾಗೆ ಒಂದು ನೆಗೆಟಿವ್ ಥಿಂಕಿಂಗ್ ನಮ್ಮ ತಲೆಯಲ್ಲಿ ಬಂತು ಅಂದರೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮುಂಚೆ ಹಿಂಗೆ ಮಾಡಿದ್ರೆ ಅಂತ ಬರೀ ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ ಹೊರತು ಪಾಸಿಟಿವ್ ಥಾಟ್ಸ್ ನಮ್ಮ ತಲೆಯಲ್ಲಿ ಬರೋದಿಲ್ಲ. ಮೀನ್ಸ್ ಆ ವ್ಯಕ್ತಿ ನಮಗೆ ಒಳ್ಳೇದು ಮಾಡಿದ್ದು ಯಾರು ನೆನಪಾಗೋದಿಲ್ಲ. ಸೊ ಈ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನಂತಂದರೆ, ನೀವು ನೆಗೆಟಿವ್ ಥಿಂಕಿಂಗ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಂತ ಅಂದರೆ, ನೀವು ಆ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಥಿಂಕಿಂಗ್, ಮೀನ್ಸ್ ಅವರು ಏನು ಅವರಲ್ಲಿ ಪಾಸಿಟಿವ್ ಇದೆ. ಈಗ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಚೆನ್ನಾಗಿದ್ದಾಗ ನಿಮಗೆ ಯಾವುದು ಅವ್ರ ಗುಣಗಳು ಇಷ್ಟ ಆಗಿತ್ತು. ಸೊ ಹೀಗೆ ಆದ್ರೂ ಅಷ್ಟೇ, ಈಗ ಅವ್ರು ನೆಗೆಟಿವ್ ಆಗಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಿದ್ರು ಕೂಡ ಅವರ ಪಾಸಿಟಿವ್ ಸೈಡ್ ಏನಿದೆ, ಮೀನ್ಸ್ ಯಾವುದರಲ್ಲಿ ಅವರು ನಿಮಗೆ ಒಳ್ಳೆಯವರಾಗಿದ್ದಾರೆ, ಯಾವುದರಲ್ಲಿ ನನ್ನ ಗಂಡ ಇದ್ರಲ್ಲಿ ಪರವಾಗಿಲ್ಲ, ಇದೊಂದು ವಿಷಯದಲ್ಲಿ ಮಾತ್ರ ಹಿಂಗೆ ಮಾಡ್ತಾರೆ, ನನ್ನ ಅತ್ತೆ ಇದ್ರಲ್ಲಿ ಪರವಾಗಿಲ್ಲ, ಇದೊಂದು ವಿಷಯದಲ್ಲಿ ಮಾತ್ರ ಹಿಂಗೆ ಮಾಡ್ತಾರೆ, ಅಥವಾ ನಿಮ್ಮ ಅಣ್ಣ ಅಕ್ಕ ತಂಗಿ ಯಾರೇ ಆಗಿರ್ಬೋದು, ಅವ್ರು ಇಂಥ ವಿಷಯದಲ್ಲಿ ಚೆನ್ನಾಗಿದ್ದಾರೆ, ಇಂಥ ವಿಷಯದಲ್ಲಿ ಸರಿ ಇಲ್ಲ ಅದನ್ನು ಫಸ್ಟ್ ಯೋಚನೆ ಮಾಡಿ. ಆ್ಯಂಡ್ ಅವ್ರು ಯಾವ ವಿಷಯದಲ್ಲಿ ನಿಮಗೆ ಒಳ್ಳೆಯವರಾಗಿದ್ದಾರೆ ಆ ವಿಷಯಕ್ಕೆ ನೀವು ಅವರಿಗೆ ಗ್ರ್ಯಾಟಿಟ್ಯೂಡ್ ಕೊಡಬೇಕಂದ್ರೆ ಅವ್ರಿಗೆ ಹೋಗಿ ಹೇಳಬೇಕು ಅಂತ ಅಲ್ಲ, ಮನಸ್ಸಲ್ಲಿ ಅಥವಾ ಯೂನಿವರ್ಸ್ನಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ವಿಜುವಲೈಸ್ ಮಾಡ್ತಾ ಮೆಡಿಟೇಟ್ ಮಾಡ್ತಾ ನೀವು ಅವ್ರಿಗೆ ಹೇಳಬೇಕು. ಅವರಿಗೆ ನಿಮ್ಮ ಮೆಸೇಜ್ನ ಜಸ್ಟ್ ನಿಮ್ಮ ಮೆಡಿಟೇಷನ್ ಮೂಲಕ ಅವ್ರಿಗೆ ಹೇಳಬೇಕು. ಥ್ಯಾಂಕ್ ಯು, ನನಗೆ ಇಷ್ಟು ವಿಷಯದಲ್ಲಿ ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ, ನನಗೆ ಇಷ್ಟು ವಿಷಯದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, ನನಗೆ ಇಂತಿಂಥ ವಿಷಯದಲ್ಲಿ ನೀವು ತುಂಬ ಚೆನ್ನಾಗಿ ಪ್ರೀತಿ ಕೊಟ್ಟಿದ್ದೀರಾ. ಸೊ ಇದೆಲ್ಲದನ್ನು ನೀವು ಅವರಿಗೆ ಮನಸ್ಸಲ್ಲೇ ನೀವು ಗ್ರ್ಯಾಟಿಟ್ಯೂಡ್ನ ಕೊಡಬೇಕಾಗುತ್ತೆ, ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಆ ವಿಷಯದ ಬಗ್ಗೆ. ಆ್ಯಂಡ್ ಆ ವಿಷಯಗಳನ್ನ ನೆನಪಿಸ್ಕೊಂಡು ಯಾವಾಗಲೂ ಅದನ್ನು ಮನಸ್ಸಲ್ಲೇ ಅಂದ್ಕೊಳ್ತಾ ಇರಬೇಕು. ಇದೊಂದು ವಿಷಯದಲ್ಲಿ ತಾನೇ ನೆಗೆಟಿವ್, ಪಾಸಿಟಿವ್ ಇಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಏನು ಪಾಸಿಟಿವ್ ಇದೆ ಅದನ್ನು ಹುಡುಕಿ ನೀವು ಒಂದು ಕಡೆ ಬರ್ಕೊಳ್ಳಿ, ಅಥವಾ ಒಂದು ಕಡೆ ನೀವು ನೆನಪು ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ. ಮೀನ್ಸ್ ಅದೊಂದೇ ವಿಷಯದ ಬಗ್ಗೆ, ಪಾಸಿಟಿವ್ ವಿಷಯದ ಬಗ್ಗೆ ಮಾತ್ರ ಮೆಡಿಟೇಟ್ ಮಾಡಿ. ಮತ್ತೆ ಅದರಲ್ಲಿ ನೆಗೆಟಿವ್ ಏನಾದರೂ ಬಂತು ಅಂದಿದ ತಕ್ಷಣ ಸಡನ್ನಾಗಿ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ, ಮತ್ತು ನೆಗೆಟಿವ್ನಲ್ಲೇ ನೀವು ಮುಳುಗೋಗಬೇಡಿ. ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಏನು ಬರುತ್ತೆ, ಅವ್ರು ಯಾವ ವಿಷಯದಲ್ಲಿ ಒಳ್ಳೆಯವರಾಗಿದ್ರು, ಅದಾದಮೇಲೆ ನಿಮಗೆ ಏನು ವಿಷಯಕ್ಕೆ ಗಲಾಟೆ ಆಯಿತು, ಸೊ ಅದೆಲ್ಲ ಮತ್ತೆ ಸಾರ್ಟ್ ಔಟ್ ಆಗ್ತಿದೆ ಅನ್ನೋದು ರೀತಿ ವಿಜುವಲೈಸ್ ಮಾಡಬೇಕು. ಮೀನ್ಸ್ ಇವಾಗ ನಿಮ್ಮ ಮನೆಯವ್ರ ಜೊತೆ, ಈಗ ಒಬ್ಬರು ಹೇಳಿದಾಗೆ ಹಸ್ಬೆಂಡ್ ತವ್ರ ಮನೆ ಜೊತೆ ಮಾತಾಡಲ್ಲ, ಅಥವಾ ಅಕ್ಕ ತಂಗಿ ಒಬ್ರು ಮಾತಾಡಲ್ಲ, ಅಣ್ಣ ತಮ್ಮ ಒಬ್ರಿಗೊಬ್ರು ಮಾತಾಡಲ್ಲ, ಅತ್ತೆ ಸೊಸೆ ಒಬ್ರಿಗೊಬ್ರು ಮಾತಾಡ್ತಿಲ್ಲ. ಸೊ ಅದೇನು ವಿಷಯಕ್ಕಾಯಿತು, ಸೊ ನಾನು ಆ ವಿಷಯಕ್ಕೆ ಮನಸ್ಸಿಂದ ನೀವು ನಿಮ್ಮ ಮನೆಯಲ್ಲೇ ನೀವು ಮೆಡಿಟೇಟ್ ಮಾಡ್ತಾ ಆ ವಿಷಯಕ್ಕೆ ಸಾರಿ ಕೇಳ್ತಾ, ನಿಮ್ಮದು ತಪ್ಪಿರ್ಬೋದು ಅವ್ರು ತಪ್ಪಿರ್ಬೋದು, ಏನಂದರೆ ಯಾವತ್ತೂ ಕ್ಷಮಿಸಬೇಕು. ಯಾರಿಗೆ ಆಗಲಿ ನಾನು ಈ ವಿಷಯನ ಕ್ಷಮಿಸ್ತಾ ಇದ್ದೀನಿ, ನನಗೆ ಒಬ್ರು ಕೆಟ್ಟದ್ದು ಮಾಡಿದ್ರು ಅಂದರೂ ನಾವೇನು ಮಾಡಬೇಕು ಅಂದರೆ, ಸೊ ನಾನು ಈ ವಿಷಯಕ್ಕೆ ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ. ಯೂನಿವರ್ಸ್ಗೆ ನೀವು ಹೇಳಬೇಕು, ಸಾರಿ ಯೂನಿವರ್ಸ್, ನಾನು ಇಂಥ ವಿಷಯಕ್ಕೋಸ್ಕರ ನಾನು ಅವ್ರ ಮೇಲೆ ಸಿಟ್ ಮಾಡ್ಕೊಂಡಿದ್ದೆ, ಸೊ ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ. ಸೊ ಫರ್ಗಿವ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಮನಸ್ಸಿಂದ ಕಂಪ್ಲೀಟಾಗಿ ನೆಗೆಟಿವಿಟಿ ಹೊರಗಡೆ ಬಿಟ್ಬಿಡಬೇಕು. ಆವಾಗಷ್ಟೇ ನಿಮಗೆ ಪಾಸಿಟಿವ್ ಥಿಂಕಿಂಗ್ ಬರೋಕ್ಕೆ
ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಏನಂತಂದ್ರೆ ನನ್ನ ಮನಸ್ಸಿಂದ ಅವರಿಗೆ ಕ್ಷಮಿಸ್ತಾ ಇದ್ದೀನಿ. ಮನಸ್ಸಿಂದ ನೀವು ಕ್ಷಮಿಸಲೇಬೇಕು. ಜೊತೆಲಿ ಬರೀ ಬಾಯಲ್ಲಿ ಹೇಳೋದಲ್ಲ, ಯೂನಿವರ್ಸ್ಗೆ ನೀವು ಹೇಳೋದಷ್ಟೇ ಅಲ್ಲ. ಸೊ ಅದು ಯಾವಾಗಲೂ ವರ್ಕ್ ಆಗಲ್ಲ. ಮನಸ್ಸಿಂದ ನೀವು ಅದನ್ನು ತಲೆಯಿಂದ ತೆಗೆದುಹಾಕ್ಬಿಡ್ಬೇಕು. ನೀವು ಅವರೊಬ್ರು ಇಂಥದ್ದು ಮಾಡಿದ್ರು, ನನಗೆ ಹಿಂಗಾಗಿತ್ತು ಅನ್ನೋದನ್ನ ಪದೇ ಪದೇ ನೆನಪು ಮಾಡ್ಕೋಬಾರ್ದು. ಮತ್ತೆ ಮತ್ತೆ ಅದನ್ನು ವಿಜುವಲೈಸ್ ಮಾಡಬಾರ್ದು ಅಥವಾ ಆ ವಿಷಯನ ನೆಗೆಟಿವ್ ಆಗಿ ತಗೊಳ್ಬಾರ್ದು. ಸೊ ಈ ರೀತಿಯಾಗಿ ಆ ವಿಷಯ ಹೀಗೀಗಾಯಿತು. ಸೊ ಮತ್ತೆ ಇನ್ನೊಂದೇನು ವಿಜುವಲೈಸ್ ಮಾಡಬೇಕಂದ್ರೆ ನಿಮ್ಮ ಹಸ್ಬೆಂಡ್ ನಿಮ್ಮ ತವ್ರ ಮನೆ ಜೊತೆ ಚೆನ್ನಾಗಿದ್ದಾರೆ ಅಥವಾ ನಿಮ್ಮ ಗಂಡ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅನ್ನೋದನ್ನ ವಿಜುವಲೈಸ್ ಮಾಡಬೇಕು. ಹೇಗೆ ಮತ್ತೆ ಅವ್ರು ನಮ್ಮ ಜೊತೆ ಚೆನ್ನಾಗಾದ್ರೆ ನಾವು ಹೇಗಿರ್ತೀವಿ, ಅವ್ರು ಹೇಗೆ ಅಲ್ಲಿ ಹೋಗಿ ಮಾತಾಡ್ತಾರೆ, ಮನೆಗೆ ವಾಪಸ್ ಹೋದ್ರೆ ಅವ್ರು ಹೆಂಗಿರ್ತಾರೆ, ಅಲ್ಲಿ ನಿಮ್ಮ ಮನೇಲಿದ್ದ ಮುಂಚೆ ಬರುವಾಗ ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ರು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ನ ನಾನು ಇವಾಗ ಹೇಳ್ತೀನಿ. ಸೊ ಅದನ್ನು ಮಾಡ್ಕೊಳ್ಳಿ. ಅದೊಂದು ಬರೆಯೋದಿರುತ್ತೆ, ರೈಟಿಂಗ್ ಇರುತ್ತೆ. ಸೊ ಇದನ್ನು ಒಂದು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ತುಂಬ ಕ್ವಿಕ್ಕಾಗಿ ಆ್ಯಕ್ಚುಲಿ 24 ಅವರ್ಸಲ್ಲೇ ಇದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಿಮ್ಮ ವೈಬ್ರೇಷನ್ ಹೇಗಿರುತ್ತೆ, ಅಂದರೆ ನೀವು ಅದನ್ನು ಬರೆಯುವಾಗ ನಿಮ್ಮ ವೈಬ್ರೇಷನ್ ಹೇಗಿರುತ್ತೆ ಅಥವಾ ಸರೌಂಡಿಂಗ್ ಏನೇನು ಆಗಿರುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಬಟ್ ನಾನು ಹೇಳೋದೇನೆಂದರೆ ಇದನ್ನು ಟ್ರೈ ಮಾಡಿ. ಎಲ್ಲರಿಗೂ ಅಷ್ಟೇ, ಗಂಡ ಹೆಂಡತಿ ರಿಲೇಷನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿಲಿ ಯಾರ ಜೊತೆನಾದ್ರೂ ರಿಲೇಷನ್ಶಿಪ್ ಆಗಿರ್ಬೋದು, ನೀವು ಇದನ್ನು ವಿಜುವಲೈಸ್ ಮಾಡಿಕೊಂಡು ನೀವು ಬರೀಬೇಕಾಗುತ್ತೆ. ಸೊ ಏನಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅವ್ರು ಕಮೆಂಟ್ ಹಾಕಿದ್ರು, ನಾನು ಅವ್ರ ಬಗ್ಗೆ ಹೇಳ್ತೀನಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆ ಕೂಡ ಒಂದಿಷ್ಟು ಹೇಳ್ತೀನಿ, ಯಾಕಂದ್ರೆ ತುಂಬ ಜನ ಇದ್ರ ಬಗ್ಗೆ ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನಿಮ್ಮ ಹಸ್ಬೆಂಡ್ ಒಂದು ಲೆಟರ್ ಬರೀಬೇಕು ಯೂನಿವರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಹಸ್ಬೆಂಡ್ ವಾಪಸ್ ನನ್ನ ತವ್ರ ಮನೆಗೆ, ನಾನು ಮತ್ತು ನನ್ನ ಹಸ್ಬೆಂಡ್, ನಿಮ್ಮ ಮಕ್ಕಳಿದ್ರೆ ಮಕ್ಕಳು ಎಲ್ಲರೂ ನಮ್ಮ ತವ್ರ ಮನೆಗೆ ಹೋಗಿದ್ದೀವಿ. ಸೊ ನನ್ನ ಹಸ್ಬೆಂಡ್ ಖುಷಿಯಾಗಿ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಅವರು ಹಳೆದಿನೆಲ್ಲ ಮರೆತು ಇವಾಗ ನಮ್ಮ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿದ್ದಾರೆ. ಸೊ ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಸೊ ನೀವು ಯಾವ್ದಾರು ಒಂದು ಇವೆಂಟಿಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಯಾವ್ದಾರು ಒಂದು ಹಬ್ಬ ಬರುತ್ತೆ. ಸೊ ಆ ಹಬ್ಬದಲ್ಲಿ ನಾವೆಲ್ಲ ನಮ್ಮ ತವ್ರ ಮನೆಯಲ್ಲಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಕೇಳಾದ್ಮೇಲೆ ನೀವು ಅದನ್ನು ಅದು ಒಂದು ಲೆಟರ್ನ ನೀವು ಹಾಗೇನೆ ಅದನ್ನ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ, ಅಥವಾ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ನಿಮ್ಮ ಒಂದು ಡೈರಿಯಲ್ಲೂ ಎಲ್ಲಾದ್ರೂ ಒಂದು ಕಡೆ ಅದನ್ನ ಇಟ್ಬಿಡಿ. ಯೂನಿವರ್ಸ್ ಅಂದ್ರೆ ದೇವರು. ಸೊ ದೇವ್ರು ಅಕಸ್ಮಾತ್ ನಿಮಗೆ ಯೂನಿವರ್ಸ್ ಅಂತ ಬರೆಯೋಕೆ ಇಷ್ಟ ಆಗಿಲ್ಲ ಅಂದ್ರೆ, ಯೂನಿವರ್ಸ್ ಅಂದ್ರೆ ಏನು, ಯೂನಿವರ್ಸ್ ಅಂತ ಯಾಕೆ ಬರೀಬೇಕು ಅಂತ ಈ ರೀತಿಯಾಗಿ ಮನಸ್ಸಲ್ಲಿ ಇತ್ತಂದ್ರೆ, ಅಥವಾ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಯೂನಿವರ್ಸ್ ಅಂತ ಹೇಳಿ ಬರೆಯುವಾಗ ಅಂದ್ರೆ, ದೇವರು, ನೀವು ಯಾವ ದೇವ್ರನ್ನ ನಂಬ್ತಿರೋ ಆ ದೇವ್ರ ಬಗ್ಗೆ ಕೂಡ ನೀವು ಬರಿಬೋದು. ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ನನಗೆ ಹಿಂಗಾಗಿದೆ. ನನ್ನ ಗಂಡ ಹಿಂಗೆ ವಾಪಸ್ ನನ್ನ ತವ್ರ ಮನೆ ಬಂದಿದ್ದಾರೆ, ನಾವೆಲ್ಲ ಹೀಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ಸೊ ಈ ರೀತಿಯಾಗಿ ನೀವು ಬರಿಬೋದು. ಸೊ ಗಂಡ ಹೆಂಡತಿ ರಿಲೇಷನ್ಶಿಪ್ ಬಗ್ಗೆ ಆದ್ರೂ ಅಷ್ಟೇ ನೀವು ಮಾಡುವಾಗ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಥವಾ ಥ್ಯಾಂಕ್ ಯು ಸೋ ಮಚ್ ಗಾಡ್. ನಮ್ಮ ಮನೆಯವರು ಇವಾಗ ನನ್ನ ಹಸ್ಬೆಂಡ್ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ, ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾನು ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ತುಂಬ ಖುಷಿಯಾಗಿದ್ದೀವಿ. ನಾವು ಇವಾಗ ಬರೀ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಒಂದೇ ಅಲ್ಲ, ನೀವು ಬೇರೆ ಬೇರೆ ವಿಷಯಕ್ಕೂ ಕೂಡ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಮೀನ್ಸ್ ರಿಲೇಷನ್ಶಿಪ್ ನಾನು ಇವತ್ತು ಹೀಲಿಗೋಸ್ಕರ ಹೇಳ್ತಿರೋದ್ರಿಂದ ರಿಲೇಷನ್ಶಿಪ್ ಹೀಲಿಂಗಿಗೆ ನಾನು ಒಂದೇ ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಯಾವ ಆಸ್ಪೆಕ್ಟ್ಸ್ ಅಲ್ಲಾದರೂ ನೀವು ಇದನ್ನು ಬರ್ಕೊಳ್ಬೋದು. ನಿಮಗೆ ಏನು ಅವಶ್ಯಕತೆ ಇದೆ ಈ ರೀತಿಯಾಗಿ ಲೆಟರ್ನ ನೀವು ಯೂನಿವರ್ಸ್ಗೆ ನೀವು ಬರಿಬೋದು. ಆಲ್ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಇದನ್ನು ಬರಿಬೋದು. ಸೊ ರಿಲೇಷನ್ಶಿಪ್ ಬಗ್ಗೆ ತುಂಬ ಜನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು, ಯಾಕಂದರೆ ಕೆಲವರೆಲ್ಲ ನನಗೆ ಮೇಲ್ ಮಾಡ್ತಾರೆ, ಯಾಕಂದರೆ ಎಲ್ಲರನ್ನು ಪರ್ಸನಲ್ ವಿಷಯಗಳನ್ನು ಶೇರ್ ಮಾಡಲ್ಲ. ಸೊ ಮೇಲ್ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಅಂತಾನೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೇಲ್ ID ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ನಾವು ಬಿಸ್ನೆಸ್ ಪರ್ಪಸ್ಸಿಗೆ ಅಂತ ಮಾಡಿಬಿಟ್ಟಿರ್ತೀವಿ ಯಾವಾಗ್ಲೂ. ಸೊ ಅದಕ್ಕೆ ಕೂಡ ಮೇಲ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಬಗ್ಗೆ, ಅತ್ತೆ ಸೊಸೆ ರಿಲೇಷನ್ಶಿಪ್ ಬಗ್ಗೆ, ಆ್ಯಂಡ್ ಈ ರೀತಿಯಾಗಿ ತವ್ರ ಮನೆಯವ್ರ ಜೊತೆ ಜಗಳ, ಅದು ಅತ್ತೆ ಮನೆಯವ್ರ ಜೊತೆ ಜಗಳ, ಈ ರೀತಿಯಾಗಿ ಇದ್ದಾಗ ಸೊ ನೀವು ಇದನ್ನು ಹೀಲಿಂಗನ್ನ ಬಳಸ್ಬೋದು. ಮೇನ್ ಆಗಿ ಯಾವಾಗಲೂ ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಪಾಸಿಟಿವ್ ಥಿಂಕಿಂಗ್ ಮಾಡ್ಕೊಳ್ಳಿ. ನಿಮ್ಮ ಮನೆಯವರದ್ದು ಏನು ಪಾಸಿಟಿವ್, ನೀವು ಯಾರ ಜೊತೆ ಕಿತ್ತಾಡ್ಕೊಂಡಿದ್ದೀರೋ ಅವ್ರದ್ದು ಪಾಸಿಟಿವ್ ಸೈಡ್ ಏನಿದೆ ಅದನ್ನು ನೆನಪು ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಆದಷ್ಟು ಯಾವಾಗಲೂ ಪಾಸಿಟಿವ್ ಆಗಿರಿ. ನಿಮ್ಗೆ ಯೂನಿವರ್ಸ್ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಯಾವಾಗಲೂ ದೇವರು, ಅದನ್ನೇ ಥ್ಯಾಂಕ್ ಯು ಸೋ ಮಚ್ ಗಾಡ್ ಅಂತನಾದರೂ ನೀವು ಬರ್ಕೊಳ್ಳಿ. ಸೊ ನೀವು ಇದನ್ನು ಬರೆಯೋದನ್ನ, ಮತ್ತು ನೀವು ಇದನ್ನು ರೈಟಿಂಗಲ್ಲಿ ಕೂಡ ಬರಿಬೋದು. ನಾನು ಏನು ಅಫರ್ಮೇಷನ್ 555 ಟೆಕ್ನಿಕ್ ಬರೆದಿದೆ ಅದರಲ್ಲಿ ಕೂಡ ಬರ್ಬೋದು. ನನ್ನ ಹಸ್ಬೆಂಡ್ ನನ್ನ ತವ್ರ ಮನೆ ಜೊತೆ ಇವಾಗ ಚೆನ್ನಾಗಿದ್ದಾರೆ, ತುಂಬ ಥ್ಯಾಂಕ್ಸ್ ಅಂತಲೂ ನೀವು ಬರಿಬೋದು. ಥ್ಯಾಂಕ್ ಯು ಸೋ ಮಚ್ ಗಾಡ್, ನನ್ನ ಹಸ್ಬೆಂಡ್ ನನ್ನ ತವ್ರ ಮನೆ ಜೊತೆ ಇವಾಗ ಚೆನ್ನಾಗಿದ್ದಾರೆ, ನನ್ನ ಹಸ್ಬೆಂಡ್ ನನ್ನ ಜೊತೆ ಚೆನ್ನಾಗಿದ್ದಾರೆ. ಸೊ ನನ್ನ ಹಸ್ಬೆಂಡ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ. ಸೊ ಈ ರೀತಿಯಾಗಿ ನೀವು ಆಗಿದೆ ಅನ್ನೋ ರೀತಿಯಲ್ಲಿ ಬರೀಬೇಕು. ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಥಿಂಗ್ಸ್ನ ನೀವು ತಗೊಳ್ತಾ ಹೋಗಬೇಕು. ಸೊ ಇದರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ಆಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಮ್ಯಾನಿಫೆಸ್ಟೇಷನ್ನೇ ಬಂದ್ಬಿಟ್ಟು ಮೇನ್ ಆಗಿ ನಾವು ಪಾಸಿಟಿವ್ ಆಗಿರೋದು. ಪಾಸಿಟಿವ್ ಆಗಿದ್ದಷ್ಟು, ಪಾಸಿಟಿವ್ ಆಗಿ ಥಿಂಕ್ ಮಾಡಿದಷ್ಟು, ನಮ್ಮ ಸರೌಂಡಿಂಗ್ ಪಾಸಿಟಿವ್ ಆಗಿ ಇಟ್ಕೊಂಡಷ್ಟು ಎಲ್ಲ ಪಾಸಿಟಿವ್ ಆಗುತ್ತೆ, ಮೀನ್ಸ್ ಎಲ್ಲ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.